ಜಾತ್ರೆ ಉತ್ಸವ ಹಬ್ಬಗಳನ್ನು ಟಾರ್ಗೆಟ್ ಮಾಡಿ ಕೈಚಳಕ ತೋರಿಸ್ತಾ ಇದ್ದಂತಹ ಇಬ್ಬರು ಕಳ್ಳಿಯರನ್ನ ಬಂಧಿಸಲಾಗಿದೆ. ಶುಭ ಕಾರ್ಯಕ್ರಮಗಳಲ್ಲಿ ಕದೀತಾ ಇದ್ದಂತಹ ಇಬ್ಬರ ಬಂಧನ ಆಗಿರುವಂಥದ್ದು. ಬಂಧಿತರಿಂದ 14.9 ಲಕ್ಷ ಮೌಲ್ಯದ 233 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾಜಾಜಿನಗರದಲ್ಲಿ ಶಿವರಾತ್ರಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿತ್ತು. ಮಹಿಳೆ ಕೊಟ್ಟಂತಹ ದೂರಿನ ಅನ್ವಯ ಪೊಲೀಸರಿಂದ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಈ ಇಬ್ಬರ ಚಲನವಲನದ ಮೇಲೆ ಪೊಲೀಸರಿಗೆ ಡೌಟ್ ಬಂದಿದೆ. ಸ್ವಲ್ಪ ಇನ್ಡೆಪ್ತ್ ಆಗಿ ಹೋದಂತಹ ಸಂದರ್ಭದಲ್ಲಿ ಹೌದು ಇವರಿಬ್ಬರು ಕದ್ದಿರೋದು ಅಂತೇಳಿ ಗೊತ್ತಾಗಿದೆ. ಅದಾದ್ಮೇಲೆ ಇವರಿಬ್ಬರ ಬಂಧನ ಆಗಿದೆ. ಈ ಹಿಂದೆಯೂ ಕೂಡ ಇವರಿಬ್ಬರು ಕಳ್ಳತನದ ಪ್ರಕರಣದಲ್ಲಿ ಜೈಲು ಸೇರಿದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತಹ ವಿಚಾರ. ಈಗ ಪೊಲೀಸರು ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರು ಕದ್ದಿರುವಂತಹ 233 ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ.